ಇನ್ಸ್ಟಾಗ್ರಾಮ್ ಅಲ್ಲಿ ಇದರಲ್ಲಿ ಏನೆಲ್ಲ ಬೇಕು ಅವರು ಆರ್ಡರ್ ಮಾಡ್ತಾರೆ. ಅದನ್ನ ಈಗ ನಾವು ಅಲ್ಲಿಗೆ ಹೋಗ್ತಿದ್ದೇವೆ. ಡೈರಿ ಮಿಲ್ಕ್ 45 ರೂಪೀಸ್ ಗೋ. ಇದನ್ನ 10 ರೂಪಾಯಿ ನಮಗೆ ಬೇಡ. ಇದು ಡೆಲಿವರಿ ಮಾಡ್ತೀವಿ ಅಂತ ಹೇಳಿ ಹೋಗಿ ಮಾಡಿದ ಮತ್ತಿ ಕೊಟ್ಬಿಟ್ಟು ಎಲ್ಲ ಅರ್ಧೋಗಿದೆ. ಈ 100 ರೂಪಾಯಿಂದ ನಾವು ಇವತ್ತು ಮಾಡ್ತೀವಿ 1000 ರೂಪಾಯಿ. ಹೇಗೆ ಮಾಡ್ತೇವೆ ಅದಕ್ಕೊಂದು ನಾನು ಟಿಪ್ ಹುಡುಕಿದ್ದೇನೆ. ಅದನ್ನೀಗ ನಾನು ನಿಮಗೆ ಹೇಗೆ ಮಾಡುವುದು ಅಂತ ತೋರಿಸ್ತೇನೆ, ಬನ್ನಿ. ಈ ತರ ನಾನೊಂದು ಸ್ಟೋರಿ ಹಾಕಿದ್ದೇನೆ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಇದರಲ್ಲಿ ಏನೆಲ್ಲ ಬೇಕು ಅವರು ಆರ್ಡರ್ ಮಾಡ್ತಾರೆ. ಅದನ್ನ ನಾವು ಅವರಿಗೆ ಹೋಗಿ ತಲುಪಿಸ್ತೇವೆ. ತಲುಪಿಸಿ ಅವರಿಂದ ನಾವು ಡೆಲಿವರಿ ಚಾರ್ಜ್ ತಗೊಳ್ತೇವೆ. ಪ್ಲಸ್ ಅವ್ರು ಏನ್ ತಗೊಳ್ತಾರೆ ಅದರ ಹಣ ತಗೊಳ್ತೇವೆ. ಈ ತರ ನಾವು 100 ರೂಪಾಯಿ. ಯಾಕೆ ಅಂದ್ರೆ 100 ರೂಪಾಯಿನಲ್ಲಿ ಈಗ ನಾವು ಒಂದು ಪೆಟ್ರೋಲ್ ಹಾಕ್ಬೇಕಲ್ಲ, ಗಾಡಿಗೆ ಡೆಲಿವರಿ ಮಾಡ್ಬೇಕಲ್ಲ. ಇಲ್ಲದ್ರೆ 1 ರೂಪಾಯಿಲಿ ಮಾಡ್ಬೇಕು ಅಂತಿದ್ವಿ. ಗಾಡಿಗೆ ಪೆಟ್ರೋಲ್ ಹಾಕ್ಬೇಕು, ಹಾಗಾಗಿ 100 ರೂಪಾಯಿ ಬೇಕೇ ಬೇಕು. ಈಗ ನಾವು ಹೋಗ್ತಿದ್ದೀವಿ. ಮೊದಲ ಲೊಕೇಶನ್ ಏನು ಅಂತ ನಾನು ಈಗ ತೋರಿಸ್ತೇನೆ, ಏನ್ ಬಂದಿದೆ ಅಂತ ತೋರಿಸ್ತೇನೆ, ಬನ್ನಿ. ಸೊ ಗೈಸ್, ಈಗ ಒಂದು ಪ್ಯಾಕೆಟ್ ಕುರ್ಕುರೆ ಅಂತ ಕೇಳಿದ್ದಾನೆ. ಈಗ ನಮ್ಮ ಇದು ಆದರ್ಶ ನಗರದ ಅಂತ ಹೇಳಿದ್ದಾನೆ, ಒಂದು ಲೊಕೇಶನ್ ಕಳಿಸಿದ್ದಾನೆ. ಈಗ ನಾವು ಅಲ್ಲಿಗೆ ಹೋಗೋಣ, ಬನ್ನಿ. ಈಗ ನಾವು ಆ ಒಂದು ಕುರ್ಕುರೆ ತಗೊಂಡು ಹೋಗ್ಲಿಕ್ಕೆ ಅಂತ ಹೋಗ್ತಿದ್ದೇವೆ. ಒಂದು ಪೆಟ್ರೋಲ್ ಹಾಕ್ಬೇಕು. ಪೆಟ್ರೋಲ್ ಹಾಕಿ ಈಗ ಹೋಗಿದೆ ಕುರ್ಕುರೆಗೋಸ್ಕರ. ಪಚ್ಚೆ ಕುತ್ತಿಕೆನ ಉನ್ನೋಡ ಪೇರ. ಸೊ ಗೈಸ್, ಈಗ ನಾವು ಒಂದು ಅಂಗಡಿಗೆ ಬಂದಿದ್ದೀವಿ. ಕುರ್ಕುರೆ ಈಗ ತಗೊಳ್ಳುವ. ಕುರ್ಕುರೆ ಒಂದು ಈಗ ತಗೊಳ್ಳುವ. ಈಗೊಂದು ಕುರ್ಕುರೆ ತಗೊಂಡಿದ್ದೇವೆ ನಾವು. ಈಗ ಅವರಿಗೆ ಹೋಗಿ ಕೊಡೋದಷ್ಟೇ ಕೆಲಸ. 5 ರೂಪಾಯಿ ಕುರ್ಕುರೆಗೋಸ್ಕರ ನೋಡುವ, ಬನ್ನಿ. ಈಗ ಲೊಕೇಶನ್ಗೆ ಬಂದಿದ್ದೇವೆ. ಇಲ್ಲಿ ಲೊಕೇಶನ್ ಹಾಕಿದ್ದಾರೆ. ಈಗ ಅವ್ರು ಬರೋದಕ್ಕೆ ವೇಟ್ ಮಾಡ್ತಾ ಇದ್ದೇವೆ. ನಾಯಿ ಉಂಟು, ಹೋದ್ರೆ ಈಗ ಕಳಿಸಿದೆ. ಅದಕ್ಕೆ ಅವರಿಗೆ ಕೆಳಗೆ ಬರಲಿಕ್ಕೆ ಮೆಸೇಜ್ ಮಾಡಿದೆ. ಈಗ ಬರ್ತಾರೆ ನೋಡುವ. ನೋಡಿ ಈಗ ಬಂದಿದ್ದಾರೆ. ಕಸ್ಟಮರ್ ಸಿಕ್ಕಿದ್ದಾರೆ. ಈಗ ಗೂಗಲ್ ಪೇ ಈಗ ತಗೊಳ್ಳಿ. 5 ರೂಪಾಯಿ 20 ರೂಪಾಯಿ ಮಾಡಿದೆ. ಹ್ಯಾಪಿ ಕಸ್ಟಮರ್. ನೋಡಿ ನಗಾಡ್ತಿದ್ದಾರೆ. 20 ರೂಪಾಯಿ ಆಯ್ತು, ಥ್ಯಾಂಕ್ ಯು, ಬರ್ತೇವೆ. ನಮ್ಗೆ ಕೊಡ್ತಿದ್ದಾರೆ. ಇಷ್ಟು ಒಳ್ಳೆ ಕಸ್ಟಮರ್ ಎಲ್ಲಿ ಸಿಗ್ಲಿಕ್ಕಿಲ್ಲ ಆದರ್ಶ ನಗರದ. ನಾವು ಮುಂದೆ ಬರ್ಲಿಕ್ಕಿದ್ವಿ, ಅಲ್ಲಿ ಒಂದು ನಾಯಿ ಅಂತ ಉಂಟಲ್ಲ, ಪಾಪ ಅಂತ. ಆಯ್ತು, ನಾವು ಬರ್ತೇವೆ. ಸೊ ಗೈಸ್, ಈಗ ಒಂದು ಡೈರಿ ಮಿಲ್ಕಿಗೆ ಒಂದು ಕಮೆಂಟ್ ಬಂದಿದೆ. ಅವರ ಲೊಕೇಶನ್ ಎಲ್ಲ ನಾವು ಕೇಳಿ ಈಗ ತಿಳ್ಕೊಂಡ್ವಿ. ಈಗ ನಾವು ಅಲ್ಲಿಗೆ ಹೋಗ್ತಿದ್ದೇವೆ. ಡೈರಿ ಮಿಲ್ಕ್ 45 ರೂಪೀಸ್ ಗೋ. ಈಗ ಒಂದು ಡೈರಿ ಮಿಲ್ಕ್ ತಗೊಳ್ಳುವಂತ ಹೋಗ್ತಿದ್ದೇವೆ. ಹೋಗಿ ಡೈರಿ ಮಿಲ್ಕ್ ಗೈಸ್, ಜುನೇದ್ ಎಂಬುವರು 1 ಚೌಕಿಪಾಯ್ ಆ್ಯಂಡ್ 1 ಪ್ಯಾಕ್ 10 ರೂಪೀಸ್ ಲೇಸ್ ಅಂತ ಹಾಕಿದ್ದಾರೆ. ಈಗ ಅವರದ್ದು ಕೂಡ ಕೊಡಬೇಕು ಅಂತ ಹೋಗ್ತಿದ್ದೇವೆ. ಸೊ ಲೆಟ್ಸ್ ಗೋ. ಮಳೆ ಬಂತು, ಈಗ ಅದನ್ನು ಕೂಡ ತಗೊಂಡು ಹೋಗ್ತೀವಿ. ಮಳೆ ಒಂದು ಅಡ್ಡಿ ಬರ್ತಾ ಉಂಟು. ಈಗ 2 ಐಟಮ್ ಡೈರಿ ಮಿಲ್ಕ್ ಮತ್ತು ಒಂದು ಇದನ್ನು ಇಟ್ಕೊಂಡಿದ್ದೇವೆ, ಚೋಕೋಪಾಯ್. ಈಗ ಫುಲ್ಲು ಮಳೆ ಅಡ್ಡಿ ಮಾಡ್ತಾ ಇದೆ. ನಾವು 3 ಗಂಟೆ ಒಳಗೆ ಹೋಗ್ಬೇಕು, ಹಾಗಾಗಿ ಫುಲ್ಲು ಕೋಟೆಲ್ಲ ಇಟ್ಕೊಂಡು ಹೋಗ್ತಿದ್ದೇವೆ. ಲೊಕೇಶನ್ ಎಲ್ಲ ನೋಡ್ತಾ ಇದ್ದೇವೆ ನಾವು. ಇಲ್ಲಿಂದ ನಾವು ಲೇಸ್ ತಗೊಂಡ್ವಿ. ಗಾಯ್ಸ್, ರೀಚ್ ಆಗ್ತಿದೆ ಅವ್ರ ಲೊಕೇಶನ್ಗೆ. ಜಸ್ಟ್ ಸ್ವಲ್ಪನೇ ಇರೋದು. ಇಲ್ಲಿದ್ದಾರೆ ನಮ್ಮ ಕಸ್ಟಮರ್. ಇವರೇ ಇಲ್ಲಿ ಆರ್ಡರ್ ಮಾಡಿದ್ದು, ಫ್ರೀ ಡೆಲಿವರಿ. ಈಗ ಇದನ್ನ 10 ರೂಪಾಯಿ ನಮಗೆ ಬೇಡ. ಇದು ಈಗ ಇದನ್ನ 10 ರೂಪಾಯಿ ನಮಗೆ ಬೇಡ. ಇದು ಅದು ಇಲ್ಲ, ಇಲ್ಲಿ ತೆಗ್ದದ್ದು ನಾ ಮತ್ತೆ ನೋಡಿದ್ದೀನಿ. ಅದಾಕಿ ಆಯ್ತು. ನಿಮ್ದು ಸ್ಕ್ಯಾನರ್ ಹ್ಯಾಪಿ ಕಸ್ಟಮರ್. ಚೀಟಿಂಗ್ ಮಾಡಿದ್ದಾರೆ ಅಂದ್ರೆ ಸರ್ವಿಸ್ ಒಳ್ಳೇದಿಲ್ಲ. ಹ್ಯಾಪಿ ಆಗ್ಲಿಲ್ಲ ನಾವು ಕಸ್ಟಮರ್ಸ್. ಈಗ ನಾವು ವೆರಿ ಬ್ಯಾಡ್ ಆಗಿದ್ದೀವಿ. ಈಗ ಇವರು ದೊಡ್ಡ ಮನಸ್ಸು ಮಾಡಿ ಎಷ್ಟು ಕೊಡ್ತಾರೆ ನೋಡ್ಬೇಕು. ನನ್ನ ಲೆಕ್ಕದಲ್ಲಿ 5 ರೂಪಾಯಿ. 5 ರೂಪಾಯಿ 20. ಅದಕ್ಕೆ 20. ಇದಕ್ಕೆ 20. ಹಾ, ಎಂತ 20? 10 ಒಟ್ಟು ಟೋಟಲ್ 20. 20 ಅಂದ್ರೆ ನಿಮ್ಗೆ ಎಷ್ಟು? ನಿಮ್ದು ಡೆಲಿವರಿ ಚಾರ್ಜ್ ಎಷ್ಟು? ಡೆಲಿವರಿ ಚಾರ್ಜ್ ಎಷ್ಟು ಹಾಕ್ತೀಯ ನೋಡುವ. ಎಷ್ಟು ಹಾಕ್ಬೇಕಾ? ಹಾ, 20 ಪ್ಲಸ್ ಮಾಡ್ಲಿಕ್ಕಿಲ್ಲ ಅಲ್ಲ? ಆ್ಯಡ್ ಮಾಡು. ಆ್ಯಡ್ ಮಾಡ್ಲಿಕ್ಕೆ ನನ್ನ ಇಲ್ಲ. 20 ನಿಮ್ಗೆ ಒಂದು ಎಷ್ಟು ಕೊಡುವ? ಇನ್ನು ಮುಖ ನೋಡಿ ಆಗ್ತದೆ. ಈಗ 9.99. ಈಗ ನೋಡಿ, ಇದನ್ನು ಪೇ ಮಾಡ್ತಿದ್ದೀನಿ ನಾನು. 49.99ಗೆ ಅದು ಬರ್ತಿ ಕಲಿಸ್ಲಿಕ್ಕಿಲ್ಲ, GST ಬಿಡ್ತದಲ್ಲ. ಈಗ 30 ರೂಪಾಯಿ ನಿಮ್ದು ಚಾರ್ಜ್ ಇತ್ತು. ನಿಮ್ದು ಓಕೆ, ಡನ್. ಥ್ಯಾಂಕ್ ಯು. ಇನ್ನೊಂದು ಸ್ಪಾಟಿಗೆ ಡೈರಿ ಮಿಲ್ಕಿಗೆ ಅಂತ ಬರ್ತಾ ಇದೆ. 45 ರೂಪೀಸ್ ಡೈರಿ ಮಿಲ್ಕ್ ಅಂತ ಹಾಕಿದ್ರು. ಈಗ ಇಲ್ಲಿಗೆ ಬಂದಿದೆ. ಹ್ಯಾಪಿ ಕಸ್ಟಮರ್. 50 ರೂಪಾಯಿ ಹಾಕಿದ್ರು ಅವರು. ನಮ್ಮದು ಪೇಮೆಂಟ್ ಲಾಭದಲ್ಲಿ 10 ರೂಪೀಸ್ ಜೀರಾ ಅಂತ ಬಂದಿದೆ. ಅವರ ಲೊಕೇಶನ್ ಎಲ್ಲ ಈಗ ನಮಗೆ ಸಿಕ್ಕಿತ್ತು. ಈಗ ನಾವು ಅಲ್ಲಿಗೆ ಹೋಗ್ತಿದ್ದೇವೆ. ಆಗದ ಹೋಟೆಲ್ ಅಂಗಡಿಯಲ್ಲಿ ಹೋಗಿ ಈಗ ಒಂದು ಜೀರಾದ ಬಾಟಲ್ ತಗೊಂಡಿದ್ದೀವಿ ನೋಡಿ. ಜೀರಾ 10 ರೂಪಾಯಿ ಜೀರಾ. ಈಗ ಇದನ್ನು ಡೆಲಿವರಿ ಮಾಡ್ಲಿಕ್ಕೆ ನಾವು ಹೋಗ್ತಿದ್ದೇವೆ.
ಈಗ ಲೊಕೇಶನ್ಗೆ ಬಂದಿದ್ದೇವೆ ಸಿಕ್ಕೊಂಡು ಅವರೀಗ ಬರ್ತಾರೆ. ಬರ್ತಾರಾ? ಅಲ್ಲಿ ಬರ್ತಾ ಇದ್ದಾರೆ. ಸಮಯ 3 ಗಂಟೆ ಆಗಿತ್ತು. ಹಾಗಾಗಿ ನಾವು ಅವಿಲ್ ಮಿಲ್ಕ್ ಕುಡಿದ್ವಿ. ಅವಿಲ್ ಮಿಲ್ಕ್ ಕುಡ್ಕೊಂಡು ಹಣ ಲೆಕ್ಕ ಮಾಡ್ತಾ ಇದ್ವಿ. ಆಗ ಈಗ ಇತ್ತು ಡೋಗಿ ಮಾಡಿ ಮರ್ಚಿ ಕೊಟ್ಬಿಟ್ಟು ಎಲ್ಲ ಅರ್ಧೋಗಿದೆ. ಗಾಯ್ಸ್ ಈಗ ಸಮಯ ನೋಡಿ 3 ಗಂಟೆ 8 ನಿಮಿಷ ಆಯಿತು. ಈಗ ನಮ್ಮ ಅರ್ನಿಂಗ್ಸ್ ಎಷ್ಟಾಗಿದೆ ನೋಡುವ. ನಮ್ಮದು 1,000 ಆಗಲಿಲ್ಲ. ಚಾಲೆಂಜ್ ಮಳೆ ಎಲ್ಲ ಬರ್ತುಂಟು, ಹಾಗಾಗಿ ಕಷ್ಟ ಆಯಿತು. ಸೊ 100 ರೂಪಾಯಿ ಮತ್ತು ಪೇಮೆಂಟ್ ಬಂದಿದೆ. ಪೂರ್ಣೇಶ್ ಅಂತ 20 ರೂಪಾಯಿ, ಮಹಮ್ಮದ್ ಜುನೇದ್ ಅಂತ ಇದ್ದಾರೆ 50 ರೂಪಾಯಿ ಮತ್ತು 100 ರುಪೀಸ್ ಕ್ಯಾಶ್. ಎಷ್ಟು ಸಿಕ್ಕಿದೆ ನಮಗೆ, ಎಷ್ಟಾಯಿತು ಅಂತ ನೀವು ಅದು ಲೆಕ್ಕ ಮಾಡಿಕೊಂಡಿರಿ. ಈ ಮಳೆ ಬಂದು ನಮ್ಮ ಈ ಪ್ಲ್ಯಾನ್ ಎಲ್ಲ ಹಾಳಾಯಿತು. ಇಲ್ಲಾಂದರೆ ಒಂದು ತುಂಬ ಇನ್ನು ಬಂದಿತ್ತು, ಅದೇ ಅದನ್ನೆಲ್ಲ ರೆಸ್ಪಾಂಡ್ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಲಾಂಗ್ ಇತ್ತು, ಹಾಗಾಗಿ 3 ಗಂಟೆ ಒಳಗೆ ಮಾಡಲಿಕ್ಕೆ ಕಷ್ಟ ಆಯಿತು. 200 ರೂಪಾಯಿಗಿಂತ ಜಾಸ್ತಿ ಏನೋ ಮಾಡಿದ್ದೇವೆ ಅಂತ ಕಾಣಿಸ್ತಾರೆ, ಇನ್ನೂ ಲೆಕ್ಕ ಮಾಡಲಿಲ್ಲ. ಇಷ್ಟು ಮಾಡಿದ್ದೇವೆ. ಈ ವಿಡಿಯೋ ಇಲ್ಲೇ ನಾನು ನಿಲ್ಲಿಸಿದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ವಿಡಿಯೋ ಮಾಡಲಿಕ್ಕೆ ಇನ್ನೂ ಮೋಟಿವೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಿದ್ದೇನೆ. ಟಾಟಾ, ಬಾಯ್ ಬಾಯ್ ಬಾಯ್.